ದೇಹಿ ಬ್ರಹ್ಮ ಭವೇತ್ ಯಸ್ಮಾತ್ ತತ್ ಇದಾನೀಂ ಪ್ರಕಾಶೇ ಸರ್ವಪಾಪ ವಿಶುದ್ಧಾತ್ಮ ಶ್ರೀ ಗುರೋ ಪಾದ ಸೇವನಾತ್. ಓ ಎಲ್ಲ ಓ ಪಾರ್ವತಿ ಅಂದ್ರೆ ಶಿವ ಪಾರ್ವತಿ ಹೇಳ್ತಾರೆ ಶಿಷ್ಯರಾದ ಪಾರ್ವತಿಗೆ, ಒಬ್ಬ ದೇಹಿ ನಾನು ಅಂದ್ರೆ ದೇಹ ಬಂಧನಕ್ಕೆ ಸಿಕ್ಕೊಂಡ ಜೀವಿ ಎಲ್ಲಾ ಕರ್ಮಗಳಿಂದ ಬಂದ ಮುಕ್ತಿ ಕಳ್ಸಿಕೊಳ್ತಾನೆ. ಎಲ್ಲಾ ಕರ್ಮಗಳಿಂದ ಬಂಧನದಿಂದ ಕಳ್ಸಿಕೊಳ್ಳಿಕ್ಕೆ ಸಾಧ್ಯ. ಕಳ್ಸ್ಕೊಂಡು ಏನಾಗ್ತಾನೆ? ಪರಿಮಿತನಾದ ಜೀವ ಸಚ್ಚಿದಾನಂದ ಸ್ವರೂಪಿಯಾದ ಬ್ರಹ್ಮ ಸ್ವರೂಪಿ ಪಡ್ಕೊಳ್ತಾನೆ. ದೇಹಮಯವಾದ ಜೀವ ಬ್ರಹ್ಮಮಯ ಆಗ್ಬಿಡ್ತಾನೆ, ಬ್ರಹ್ಮ ಸ್ವರೂಪಿ ಆಗ್ತಾನೆ. ಇದು ಹ್ಯಾಕ್ ಸಾಧ್ಯ? ಇದನ್ನ ಶ್ರೀ ಗುರುವಿನ ಪಾದ ಸೇವೆ ಮಾಡೋದ್ರಿಂದ ಸಾಧ್ಯ ಅಂತ. ಗುರುವಿಗೆ ಶ್ರೀ ಗುರು ಅಂತ ಹೇಳ್ತಾರೆ. ಶ್ರೀ ಅಂದ್ರೆ ಸಂಪತ್ತು. ಏನಪ್ಪ ಸಂಪತ್ತಿದೆ ಗುರುದ? ದುಡ್ಡು, ಧನ, ಕನಕ, ಅಧಿಕಾರ ಅಥವಾ ಏನಿದೆ ಗುರುವಿನ ಹತ್ರ ಸಂಪತ್ತು? ಗುರುವಿನ ಹತ್ರ ಆಧ್ಯಾತ್ಮಿಕ ಸಂಪತ್ತಿದೆ, ಸ್ಪಿರಿಚುವಲ್ ವೆಲ್ತ್ ಇದೆ. ಏನ್ ಸ್ಪಿರಿಚುವಲ್ ವೆಲ್ತ್? ಶಮ, ದಮ, ತಿದೀಕ್ಷಾ, ಉಪರತಿ, ಶ್ರದ್ಧಾ, ಸಮಾಧಾನ, ಕಾರುಣ್ಯ, ಪ್ರೇಮ, ಸ್ಪಷ್ಟವಾದ ಜ್ಞಾನ. ಆ ಜ್ಞಾನ ಹೇಗೆ ಬಂತು? ಪುಸ್ತಕದ ಬದನೆಕಾಯಿ ಅಲ್ಲ, ತಾನು ಸಾಧನೆ ಮಾಡಿ ಪಡೆದ ಜ್ಞಾನ. ರಿಯಲೈಸೇಷನ್ ಆಫ್ಟರ್ ಓನ್ ರಿಯಲೈಸೇಷನ್, ನಾಟ್ ಬುಕಿಶ್ ನಾಲೆಜ್. ತನ್ನ ಸ್ವಂತ ಅನುಭವದಿಂದ ಆ ಹೇಳೋ ಶಕ್ತಿ ಅವರು. ಅಂತವರಿಗೆ ಶ್ರೀ ಗುರು ಅಂತ ಹೇಳುದು. ಅದಕ್ಕೆ ಗುರುವಿಗೆ ಎರಡು ಲಕ್ಷಣಗಳು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ, ಅಂದ್ರೆ ತಾನು ಆತ್ಮಜ್ಞಾನ ಪಡೆದಿರಬೇಕು, ತಾನು ಬ್ರಹ್ಮಜ್ಞಾನ ಪಡೆದಿರಬೇಕು, ಮತ್ತು ಶ್ರೋತ್ರಿಯ ಆಗಿರ್ಬೇಕು. ಅಂದ್ರೆ ತನಗೆ ಆ ವಿಷಯವನ್ನು ಚೆನ್ನಾಗಿ ಹೇಳ್ಕೊಳ್ಳಿಕ್ಕೆ ಗೊತ್ತಿರಬೇಕು. ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ತನ್ನ ಸ್ವಂತ ಅನುಭವದಿಂದ ವಿಷಯಗಳನ್ನು ಹೇಳ್ಕೊಳ್ಳೋ ಶಕ್ತಿ ಬರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಗುರುವಿನ ಪಾದ ಸೇವನೆ ಮಾಡಬೇಕು ಅಂತ. ಏನಿದು ಪಾದ ಸೇವನೆ ಅಂದ್ರೆ? ಜೀವಿಗೆ ಜೀವಿ ಬಂಧನ ಸಿಕ್ಕಾಕೊಂಡಿದ್ದಾನೆ. ಶರೀರದ ನಾನು ಅಂತ ಭ್ರಮೆ ಸಿಕ್ಕಾಕೊಂಡಿದ್ದಾನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಭ್ರಮೆ ಸಿಕ್ಕಾಕೊಂಡಿದ್ದಾನೆ. ಆ ಜೀವಿಗೆ ದೇಹ ನಾನು ಆದ ಕೂಡ ಪರಿಮಿತ ಆಗ್ಬಿಡ್ತಾನೆ. ದೇಹಕ್ಕೆ ಪರಿಮಿತಿ ಆಗ್ಬಿಡ್ತದೆ. ದೇಹ ಪರಿಮಿತ. ಮನಸ್ಸು ನಾನು ಕೂಡ ಕಾಲಕ್ಕೆ ಪರಿಮಿತಿ ಆಗ್ಬಿಡ್ತಾನೆ. ಬುದ್ಧಿ ನಾನು ಅಂದುಕೊಳ್ಳೆ ಜ್ಞಾನಕ್ಕೆ ಪರಿಮಿತಿ ಆಗ್ತಾನೆ. ಆದ್ರೆ ಅನಂತ ಜ್ಞಾನ ಸ್ವರೂಪಿ ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮ ನಾನು ಅಂತ ಗೊತ್ತಿಲ್ಲ. ಸಚ್ಚಿದಾನಂದ ಆತ್ಮ ಬ್ರಹ್ಮ ಸ್ವರೂಪಿ ನಾನು ಅಂತ ಗೊತ್ತಿಲ್ಲ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನೇ. ಶಿವೋಹಂ 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 ಅದು ಗೊತ್ತಿಲ್ಲ. ನಾನು ಶಿವಸ್ವರೂಪಿ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನು ಹೇಳ್ಕೊಡ್ಬೇಕಾದ್ರೆ ಒಬ್ಬ ಗುರು ಬೇಕು. ಆ ಗುರು ಶಿವಸ್ವರೂಪಿ ಆಗಿ, ಗುರು ಬ್ರಹ್ಮಸ್ವರೂಪಿ ಆಗಿರ್ಬೇಕು. ಆವಾಗ ನೀನು ಬ್ರಹ್ಮಸ್ವರೂಪಿ ಆಗ್ಲಿಕ್ಕೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತ ಗುರಿಗೆ ಶ್ರೀ ಗುರು ಅಂತ ಹೇಳೋದು. ಶ್ರೀ ಗುರು ಅಂದ್ರೆ ಎಲ್ಲ ಐಶ್ವರ್ಯ ಇದೆ. ಎಂತ ಐಶ್ವರ್ಯ? ಆಧ್ಯಾತ್ಮಿಕ ಸಂಪತ್ತನ್ನು ಕೂಡಿದಂತ ಗುರು. ಆ ಆಧ್ಯಾತ್ಮಿಕ ಸಂಪತ್ತನ್ನು ಕೂಡಿದಂತ ಗುರುವಿಗೆ ಪಾದ ಸೇವನೆ ಮಾಡಬೇಕು. ಪಾದ ಸೇವನೆ ಮಾಡೋದೇನು? ಕಾಲು ಹಿಡ್ಕೊಂಡು ಒತ್ತದೋ, ಕಾಲಿಗೆ ನಮಸ್ಕಾರ ಮಾಡೋದು, ಏನದು? ಗುರುವಿನ ಪಾದ ಅಂದ್ರೆ ಜ್ಞಾನ ಮತ್ತು ಭಕ್ತಿ. ಜ್ಞಾನ ಮತ್ತು ಭಕ್ತಿಯ ಮೂಲಕ ನಮ್ಮ ಜೀವನ ನಡೆಸಲು ಕಲಿಬೇಕು. ಗುರುವಿನ ಪಾದ ಅಂದ್ರೆ ಗುರು ನಡೆಯುವ ದಾರಿ. ಗುರು ನಡೆಯುವ ದಾರಿ ಏನು? ಶ್ರವಣ, ಮನನ, ನಿಧಿಧ್ಯಾಸ, ಸೇವಾ. ಆತ್ಮನವ ಮೋಕ್ಷಾರ್ಥ ಜಗದಿತಾಯ. ಇದು ಗುರು ನಡೆಯುವ ದಾರಿ. ಆ ದಾರಿಯಲ್ಲಿ ನಾವು ಹೋಗ್ಬೇಕು. ಗುರು ಮಾಡ್ತಾ ಇರೋ ಲೋಕ ಕಲ್ಯಾಣಕ್ಕೋಸ್ಕರ. ಜಗದಿತಾಯ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಜ್ಞಾನ ಯಜ್ಞ ಮಾಡ್ತಾರೆ. ಅಂದ್ರೆ ಜ್ಞಾನವನ್ನು 4 ಜನ ಹಂಚ್ತಾರೆ. ಆ ಹಂಚುವ ಕಾರ್ಯದಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಮಾಡಕ್ ಸಾಧ್ಯ. ನಮ್ಗೆ ಎಷ್ಟಾಗುತ್ತೋ ಅಷ್ಟು. ಅದಕ್ಕೆ ಅಳಿಲು ಸೇವೆ ಅಂತ ಹೇಳ್ಬೋದು. ಒಂದು ಅಳಿಲು ಬಂದು ಮಾಡಿದಷ್ಟು ಸೇವೆ ಮಾಡ್ಬೋದು. ಆ ಜ್ಞಾನ ಯಜ್ಞ ನಾವು ಭಾಗಿಸಿದಾಗ ನಾವು ಪರಿಶುದ್ಧ ಆಗ್ತೇವೆ. ಆ ಜೀವಿ ಶ್ರವಣ, ಮನನ, ನಿಧಿಧ್ಯಾಸ ಮತ್ತು ಸೇವಾ, ಆತ್ಮನ ಮೋಕ್ಷಾರ್ಥಂ ಜಗತ್ತಲ್ಲಿ ಭಾಗವಹಿಸದೆ ಗುರುವಿನ ಪಾದ ಸೇವೆ ಎಂದು ಮಾಡ್ತಾ ಮಾಡ್ತಾ ಜೀವಿ ಪರಿಮಿತವಾದ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಭ್ರಮೆಯಿಂದ ಕಳಿಸ್ಕೊಂಡು ಅನಂತ ಬ್ರಹ್ಮಸ್ವರೂಪಿ ನಾನಾಗ್ತಾನೆ. ಇದು ಮುಕ್ತಿ. ಇದನ್ನ ಶಿವ ಪಾರ್ವತಿಗೆ ಹೇಳ್ತಾರೆ. ಶ್ಲೋಕ 16. ಯಾರಿಗಾದ್ರು ಪ್ರಶ್ನೆ ಇದೆಯಾ ಇಷ್ಟು ಹೇಳಿದಲ್ಲಿ? ಎನಿ ಕ್ವಶನ್ಸ್?